चॅनलवरती आपल्या सर्वांचं स्वागत. आपण पाहत आहात बिग टीव्ही मराठी. मी तृप्ती कदम. पाहूया आजच्या ठळक घडामोडी. ನಿಮ್ಮ ಹೆಸರು ಯಾಕೆ? ನನ್ನ ಹೆಸರು ಸಾವಿತ್ರಿ ತಮ್ಮಂಡೋಡ ರವಿ ಪಾಟೀಲ್. ನೀವು ಯಾವ ಜಿಲ್ಲಾ ಪರಿಷತ್ मतदारसंघದಾಗ ನಾವು ಜಾಡರಬೊಬ್ಲ ಜಿಲ್ಲಾ ಪರಿಷತ್. ನಿಮ್ಮ ಸಂಗಾಟ ಇನ್ನೊಂದು ಉಮೇದುವಾರ ಅದಾರ. ಇವರು ಮಾಡಿಗಾಲ್ ಪಂಚಾಯತ್ ಸಮಿತಿ ಉಮೇದುವಾರ. ಅವ್ರು ನಿಮ್ಮ ಹೆಸರೇನು ಅಕೌಂಟ್? ಇಲ್ಲಪ್ಪ ಕೋರೆ. ನೀವು ಮಾಡಿಗಾಲ್ ಪಂಚಾಯತ್ ಸಮಿತಿಯಾಗ ನಿಂತೀರಿ. ಸಡನ್ ನೀವು ಜಿಲ್ಲಾ ಪರಿಷತ್ ನಿಂತೀರಿ. ಆರ್ಚ್ ಬಣ್ಣ ನೀವು ಏನೇನು ಇದು ಮಾಡೋದು? ನಾವು ಆರ್ಸ್ ಬಂದ ಕೂಡಲೇ ಈ ಗೋರ್ ಗರೀಬರಿಗೆ ನೀರಿನ ವ್ಯವಸ್ಥೆ ಇಲ್ಲರಿ ಎಲ್ಲ ನಮ್ಮ ಜಿಲ್ಲಾ ಪರಿಷತ್ ಘಟನೆ ಭಾಳ ಕಡಿಮೆ ಐತ್ರಿ. ಅದ್ರ ಸಲುವಾಗಿ ನಾವು ನೀರಿನ ವ್ಯವಸ್ಥೆ ಹೆಚ್ಚಿನ ಪ್ರಮಾಣದಾಗ ಮಾಡೋದೈತಿ. ನೀರು ಇಲ್ಲಿ ಭಾಳ ಕಡಿಮೆ ಪೂರಾಟ ಐತ್ರಿ. ಅದ್ರ ಸಲುವಾಗಿ ಆಮೇಲೆ ಜಿಲ್ಲಾ ಪರಿಷತ್ ಶಾಲೆಗಳೆಲ್ಲ ಭಾಳ ವ್ಯವಸ್ಥೆ ಎಲ್ಲ ಒಂದು ಸ್ವಲ್ಪ ಭಾಳ ಸುವ್ಯವಸ್ಥೆ ಐತ್ರಿ. ಅದನ್ನು ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಅದರದ್ದು ಬಗ್ಗೆ ವಿಚಾರ ಮಾಡ್ತೇವೆ ರೀ. ಆಮೇಲೆ ಮೆಡಿಕಲ್ ಈಗಾಗಲೇ ನಮ್ಮ ರವಿ ಪಾಟೀಲ್ ಸಾಹೇಬರು ಸಭಾಪತಿ ಇದ್ದ ಟೈಮ್ದಾಗ ಇಲ್ಲಿ ಜಾಡ್ರ ಬಬ್ಲಾದಿ ಒಳಗೆ ಒಂದು ಹಾಸ್ಪಿಟಲ್ ಮಾಡ್ಯಾರ್ರಿ. ಅದ್ರದ್ದು ಚಾಲು ಮಾಡೋದೈತ್ರಿ. ಇನ್ನು ಈ ಎಲೆಕ್ಷನ್ ಆದ ಕೂಡಲೇ ಚಾಲು ಮಾಡ್ಬೇಕಾಗೈತಿ. ಅದ್ರ ಬಗ್ಗೆನೂ ಸ್ವಲ್ಪ ಇದು ಐತ್ರಿ. ಜಿಲ್ಲಾ ಪರಿಷತ್ ಆರ್ಸ್ ಬಂದ ಕೂಡಲೇ ಆಮೇಲೆ ನಮ್ಮಲ್ಲಿ ಕೆಲವೊಂದು ಸೇತ್ಕರಿಗಳಿಗೆ ಅನುಕೂಲ ಇಲ್ರಿ. ಅದ್ರ ಬಗ್ಗೆ ಅನುಕೂಲ ಮಾಡೋದೈತಿ. ಸಣ್ಣ ಮಕ್ಕಳಿಗೆಲ್ಲ ಶಾಲಾ ಸುವ್ಯವಸ್ಥೆ ಮಾಡೋದೈತಿ. ಹೇಗೆ ನಾ ಒಂದೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಈಗ ನೀರಿನ ವಿಷಯ ಅಂದ್ರಿ, ನೀರಿಂದ ಕುಡಿ ನೀರಿಂದ ಇದು ಮಾಡೋದ್ರು ಏನು? ಕುಡಿ ನೀರಿನ ಸಲುವಾಗಿನೂ ಬೇಕ್ರಿ ಮತ್ತು ಹೊಲದ ಸಲುವಾಗಿನೂ ಬೇಕಾಗೈತ್ರಿ. ಇಲ್ಲೆಲ್ಲ ಹೆಚ್ಚು ಸೇತ್ಕರಿಗಳು ಇರೋದ್ರಿಂದ ನೀರಿನ ವ್ಯವಸ್ಥೆ ಹೆಚ್ಚಿನ ಪ್ರಮಾಣದಾಗ ಬೇಕಾಗೈತಿ. ಇಲ್ಲೆಲ್ಲ ಬೆಳಿಗ್ಗೆ ಅದು ಬಹಳ ಪ್ರಾಬ್ಲಮ್ ಐತ್ರಿ. ಅದ್ರ ಬಗ್ಗೆನೇ ಮಾಡು ಇದು ಜಿಲ್ಲಾ ಇನ್ನ ಸಾಕಷ್ಟು ಕ್ಯಾನಲ್ ಆಗ್ಬೇಕಾಗೈತ್ರಿ. ಅದ್ರ ಬಗ್ಗೆನೂ ನಾವು ಕೆಲಸ ಮಾಡ್ಬೇಕಾಗೈತ್ರಿ. ನಿಮ್ಮ ಜಿಲ್ಲಾ ಪರಿಷತ್ मतदारसंघದಾಗ ಎಷ್ಟು ಊರು ಬರ್ತಾವೆ ನಿಮ್ಗೆ ಗೊತ್ತಿದ್ರಿ? 14 ಊರು ಬರ್ತಾವೆ. 14 ಊರು ಬರ್ತಾವೆ. ಅದ್ರಾಗ 2 ಪಂಚಾಯತ್ ಸಮಿತಿ ಉಮೇದುವಾರ. ನಿಮ್ಮಲ್ಲಿ ಇನ್ನೊಂದು ಉಮೇದುವಾರ ಐತ್ರಿ. ಹೌದ್ರಿ. ನಿಮ್ಮ ಪಾರ್ಟಿ ಕಲ್ಪನಾ ತಾಯಿ ಮಹಾದೇವಪ್ಪ ಮತ್ತು ಅಂಕಲಿಗೆ ಬಂದಾರಿಲ್ಲಿ. ಅವ್ರದ್ದು ಘಟ ಜಾಡ್ರ ಬೊಬ್ಲಾದ ಘಟ ಐತ್ರಿ. ಈಗ ಸದ್ಯ ಜಿಲ್ಲಾ ಪರಿಷತ್ मतदारसंघ ಯಾವ ನಿಧಿ ಬರ್ತೈತಿ? ಆ ನಿಧಿ ಬಂದ್ರೊಳಗ ಸಾಕಷ್ಟು ನಮ್ಮ ದಿನ ಹಾದಿಗಳಿಲ್ರಿ. ಹೌದ್ರಿ. ಇನ್ನ ಸಾಕಷ್ಟು ರೋಡ್ಗಳು ಸರಿಯಾಗಿಲ್ರಿ. ಆಮೇಲೆ ಹೊಲಗಳಿಗೆಲ್ಲ ಅನುಕೂಲ, ಪ್ರತಿಯೊಂದು ಹೊಲಕ್ಕೆ ಹೋಲಕ್ ರೋಡ್ಗಳು ಸರಿಯಾಗಿ ಬೇಕಾಗ್ಯಾವ್ರಿ. ಕೆಲವೊಂದು ಮಂದಿ ನಾವು ಪ್ರಚಾರಕ್ಕೆ ಹೋದ ಟೈಮ್ದಾಗ ನಮ್ಮಲ್ಲಿ ದಾರಿ ಇಲ್ರಿ, ಹೋಲಕ್ಕೆಲ್ಲ ಹಾದಿ ಇಲ್ರಿ. ಇವೆಲ್ಲ ಪ್ರಾಬ್ಲಮ್ ಭಾಳ ಅದಾವ್ರಿ. ಅದ್ರ ಬಗ್ಗೆನೂ ವ್ಯವಸ್ಥೆ ಮಾಡ್ಬೇಕಾಗೈತಿ ಸಾಕಷ್ಟು. ಆಮೇಲೆ ಮಕ್ಕಳ ಶಾಲೆ ಸಲುವಾಗಿ ಅಂತೂ ಬಹಳ ವ್ಯವಸ್ಥೆ ಐತ್ರಿ. ಕೆಲವೊಂದು ರೋಡ್ಗಳು ಇಲ್ಲಾರ್ದ್ರಿಂದ ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಿಗೆಲ್ಲ ಶಾಲೆಗೆ ಹೋಲಕ್ ವ್ಯವಸ್ಥೆ ಇಲ್ರಿ. ಕೆಲವೊಂದು ಗ್ರಾಮನಾಗ ಇವು ವ್ಯವಸ್ಥೆ ಮಾಡ್ಬೇಕಾಗಿ. ಮಕ್ಕಳು ಸಣ್ಣ ಚಿಕ್ಕ ಮಕ್ಕಳುಗಳು ದೊಡ್ಡ ಹೈಸ್ಕೂಲ್ ಇಲ್ಲ, ಜಿಲ್ಲಾ ಪರಿಷತ್ ವತಿಯಿಂದ ಅಂದ್ರೆ ಸಣ್ಣ ಮಕ್ಕಳ ಶಾಲೆ ಬರ್ತದೆ. ಜಿಲ್ಲಾ ಪರಿಷತ್ ಪ್ರೈಮರಿ ಶಾಲೆ. ಅದು ಬಿಟ್ಟು ಏನೋ ಒಂದು ಸಣ್ಣ ಅಂಗನವಾಡಿ ಶಾಲೆ ಐತಿ. ಹೌದು, ಅದ್ರದ್ದು ಮಾಡೋದೈತ್ರಿ. ಇಲ್ಲ, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಅಂಗನವಾಡಿ ಶಾಲೆಗಳು, ಆಮೇಲೆ ಇವು ಆಶಾ ವರ್ಕರ್ಗಳಿಗೆ ಇನ್ನಷ್ಟು ನಮ್ಮ ಜಿಲ್ಲಾ ಪರಿಷತ್ ವತಿಯಿಂದ ಕರೆಸ್ಕೊಂಡು ಅವ್ರಿಗೂ ಉದ್ಯೋಗನೂ ಆಗ್ಬೇಕ್ರಿ. ಆಮೇಲೆ ನಮ್ಮ ಮಕ್ಕಳಿಗೆ ಶಾಲೆ ವ್ಯವಸ್ಥೆನೂ ಆಗ್ಬೇಕು. ಈ ಎಲ್ಲ ಒಂದು ವ್ಯವಸ್ಥೆ ಈಗ ನಮ್ಮ ಕಡೆ ಒಂದು 18-14 ಊರು ಅಂದ್ರೆ ನಮ್ಮ ಜಾಡರಬೊಬ್ಲ ಜಿಲ್ಲಾ 14 ಜಾಡರಬೊಬ್ಲ ಜಿಲ್ಲಾ ಪರಿಷತ್ मतदारसंघದಾಗ 14 ಊರು ಅದಾವೆ. ಇದಕ್ಕ ಮುಂಚೆ ನಿಮ್ಮ ಮಿನಿಸ್ಟರ್ ಆಗಿ ಸಭಾಪತಿ ಆರೋಗ್ಯ ಮತ್ತು ಶಿಕ್ಷಣ, ಆಮೇಲೆ ಇದು ಆರೋಗ್ಯ ಮತ್ತು ಶಿಕ್ಷಣ ಸಭಾಪತಿ ಅವರು ಸುಧಾ ನಿಮ್ಮ ಜಾಡರಬೊಬ್ಲದಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ಯಾರ್ರಿ. ಅದು ಜನರಿಗೆಲ್ಲ ಎಕ್ದಮ್ ಚಲೋ ಮಾಡ್ಯಾರಿ. ಅದ ನಂತರ ಅವ್ರು ಇನ್ನ ಮಾಡಿದ ಕೆಲಸ ನಿಮ್ಗೆ ನೆಪದ? ಹೌದ್ರಿ. ಇಲ್ಲಿನೂ ಇದೇ ಈಗ ಅವರು ಭಾಷಣದಾಗ ಹೇಳಿದ್ರಿ ಎಲ್ಲ ವ್ಯವಸ್ಥೆ ಏನೇನು ಮಾಡ್ಯಾರ ಅನ್ನೋದು. ಅದು ಒಂದು ಹಾಸ್ಪಿಟಲ್ ವ್ಯವಸ್ಥೆ ಒಂದಾಗೈತ್ರಿ. ಆಮೇಲೆ ನಮ್ಮಲ್ಲಿ ಜಾಡ್ರ ಬಬ್ಲಾದಿ ಗ್ರಾಮ ಒಳಗೆ BSc ಕಾಲೇಜ್ ಐತ್ರಿ. ಆಮೇಲೆ ಹಾಸ್ಟೆಲ್ ಐತ್ರಿ ಹುಡುಗರದು, ಚಿಕ್ಕ ಮಕ್ಕಳದು. ಆಮೇಲೆ ಸೋನ್ಯಾಳ ಗ್ರಾಮದಾಗೂ ವ್ಯವಸ್ಥೆ ಸಾಕಾಗಷ್ಟು ಇದ್ದಾವು ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು. ಅದರದ್ದೆಲ್ಲ ಇದು ಮಾಡ್ಯಾರ್ರಿ. ಇದ್ರ ಜೊತೆಗೆ ನಿಮ್ಮಲ್ಲಿ ಊರಾಗ ನಿಮ್ದು ಶಿಕ್ಷಣ ಸಂಸ್ಥೆ ಐತಿ. ಹೌದು. ಅದ್ರಾಗ ಸಾಕಷ್ಟು ಜನ ಹುಡುಗರು ಶಾಲೆ ಕಲಿತಾರೆ. ಅದು ನೋಡಿ ಇನ್ನ ಮತ್ತೆ ಶಾಲೆಗೆ ಡೆವಲಪ್ ಮಾಡಂಗ ಇನ್ನ ಐತ್ರಿ. BSc ಗ್ರಾಂಟ್ ತರಬೇಕಾಗೈತ್ರಿ ಅಲ್ಲಿ. ಆಮೇಲೆ ಇನ್ನೂ ನಾವು ನರ್ಸಿಂಗ್ ಸ್ಕೂಲ್, ಇನ್ನೊಂದಿಷ್ಟು ದೊಡ್ಡ ದೊಡ್ಡ ಸ್ಕೂಲ್. ಯಾಕಂದ್ರೆ ತಾಲೂಕಲ್ಲಿ ಹೋಗ್ಬೇಕಾದ್ರೆ ಹುಡುಗರಿಗೆ ಇಲ್ಲಿ ಜಿಲ್ಲಾ ಪರಿಷತ್ ನಮ್ಮ ಘಟ್ ಒಳಗಿನ ಹುಡುಗರಿಗೆ ಭಾಳ ಪ್ರಾಬ್ಲಮ್ ಐತ್ರಿ. ದೂರ ಆಗ್ತೈತಿ. ಇಲ್ಲೇ ಆದ ಕೂಡಲೇ ನಮ್ಮ ಘಟ್ ಒಳಗೆ ಹುಡುಗರಿಗೆ ಶಿಕ್ಷಣ ಚಲೋ ಸಿಗ್ತೈತಿ. ಹೆಣ್ಮಕ್ಳು ಹುಡುಗಿಯಾರೇ ಇರ್ತಾರೆ, ಅವ್ರಿಗೆ ಹೋಗ್ಬೇಕಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಇಲ್ಲಿದಿಲ್ಲೇ ನಮ್ಗೆ ಜಾಡ್ರ ಬಬ್ಲಾದಿ ಒಳಗೆ ಶಿಕ್ಷಣ ಸಂಸ್ಥೆ ದೊಡ್ಡ
ಇದು ಮಾಡ್ದೇವಂದ್ರೆ ಅವ್ರಿಗೆಲ್ಲ ಭಾಳ ಅನುಕೂಲ. ಎಲ್ಲ ಇಲ್ಲಿ ನರ್ಸಿಂಗ ಮುಂದೆ ಸೀನಿಯರ್ ಕಾಲೇಜ ಎಲ್ಲ ಜೂನಿಯರ್ ಕಾಲೇಜ್ ಎಲ್ಲ ನಮ್ಮ ಮತದಾರಸಂಘ ಆಗ್ತದೆ ನನ್ನ ಅಪೇಕ್ಷೆ. ಅದಂತ ಇನ್ನೊಂದು ಪ್ರಶ್ನೆ ನಮಗೆ ಒಂದಿದೆ. ನಾವಿಬ್ಬರಿಗೆ ಆರಿಸ್ಕೊಟ್ಮೇಲೆ ನಾವು ಇಲ್ಲಿನೂ ಶಾಖ ತೆಗೆದು ಇಲ್ಲಿ ಹುಡುಗರಿಗೂ ಮಕ್ಕಳಿಗೂ ಎಲ್ಲ ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಮಾಡಿಕೊಡ್ತೇವೆ. ಇದ್ರ ಜೊತೆಗೆ ನಮ್ಮ ಮತದಾರಸಂಘದಾಗ ಗುಡ್ಡಪ್ಪನ ಹೋಗ್ರಿ, ಹೌದು ಅಲ್ಲಿ ಅನಂತಾಯಿ ದೇವರಲ್ಲಿ ದೇವಸ್ಥಾನ ದೊಡ್ಡ ದೇವಸ್ಥಾನಕ್ಕೆ ಸಾಕಷ್ಟು ಜನ ಕರ್ನಾಟಕದ ಮಂದಿ ಭಕ್ತರು ಬರ್ತಾರೋ. ಆ ನಿಮ್ಮ ಜಿಲ್ಲಾ ಪರಿಷತ್ ಮತದಾರಸಂಘದಾಗ ಅಲ್ಲಿಂದ ಮುಂದೆ ನೀವು ಅಲ್ಲಿಂದ ನಮ್ಮ ಮತದಾರಸಂಘದಾಗ ಮತ್ತೆ ಯಾರು ಅಲ್ಲಿನೂ ಈಗ ಮಂದಿರದ್ದೆಲ್ಲ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ಈಗಾಗಲೇ ಸಾಕಾಗಷ್ಟು ನಮ್ಮ ಮಿನಿಸ್ಟ್ರ್ ಅಲ್ಲಿ ಸಭಾಪತಿ ಇದ್ದ ಟೈಮ್ದಾಗ ಅಲ್ಲಿನೂ ವ್ಯವಸ್ಥೆ ಸಾಕಾಗಷ್ಟು ಅನುಕೂಲ ಮಾಡಿಕೊಟ್ಟಾರೆ. ಇನ್ನೂ ಅಷ್ಟು ಅನುಕೂಲ ಮಾಡಿಕೊಡ್ಬೇಕು. ನಮ್ಮ ತಾಯಿ ಭಕ್ತರಿಗೆ ಬಂದ ಟೈಮ್ದಾಗ ಅವ್ರಿಗೆ ಏನಾರೇ ಸುವ್ಯವಸ್ಥೆ ಆಗಿದ್ದಂದ್ರೆ ಅದ್ರ ಬಗ್ಗೆನೂ ಇನ್ನೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿದು ಎಲ್ಲ ರೋಡ್ಗಳು ಸರಿಯಾಗಿ ಮಾಡಿಕೊಡ್ಬೇಕು. ಭಕ್ತರೆಲ್ಲ ದೂರಿಂದ ಬರ್ತಾರಲ್ರಿ, ಅವರಿಗೆಲ್ಲ ರೋಡ್ಗಳು ಸರಿಯಾಗಿ ಮಾಡಿಕೊಡ್ಬೇಕು. ಪ್ರತಿಯೊಂದು ಇಂಥವು ಕೆಲವೊಂದು ಅಲ್ಲಿನೂ ಸುಧಾರಣೆ ಸಾಕಷ್ಟು ಅದಾವ್ರಿ. ಅವೆಲ್ಲ ನಮ್ಮ ಜಿಲ್ಲಾ ಪರಿಷತ್ ಘಟನೆ ನಾವು ಮಾಡ್ತೀವಿ. ಚಂದ ಹೇಳ್ರಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ನನಗೆ ಏನದ, ಈಗ ನಿಮ್ಮ ಅಪೋಸಿಟ್ ಮೂಲ ಅಂತ ಭಾಜಪದವರು ಈ ಮತದಾರಸಂಘ ಬಂದಿಲ್ಲ, ಅವ್ರ ಬದಲು ನೀವೇ ಅಂತೀರಿ? ಬದಲ ನಾ ಏನು ಹೇಳಿಕ್ ಆಗಲ್ರಿ. ಯಾಕಂದ್ರೆ ನಮ್ಮ ಜಿಲ್ಲಾ ಪರಿಷತ್ ಘಟನಾಗ ಈ ಭೂಮಿದು ಈ ನಮ್ಮ ಜನ್ಮ ಭೂಮಿದು ಏನು ಪ್ರಾಬ್ಲಮ್ ಐತಿ, ಏನು ತ್ರಾಸ ಐತಿ ಅನ್ನೋದು ನಮ್ಗೆ ಅಷ್ಟು ಗೊತ್ತೈತಿ. ಅವ್ರು ಉಂಡಿಯವ್ರು ಇರೋದ್ರಿಂದ ಇಲ್ಲಿ ತ್ರಾಸ ಗೊತ್ತಿಲ್ಲ. ಅದಕ್ಕೆ ನಾವು ಸ್ವಂತ ಲಡಸ್ಲಕ್ಕೆ ಇಲ್ಲಿ ತಯಾರಾಗಿದ್ದೇವ್ರು ನಾವಿಬ್ರು ಹೆಣ್ಮಕ್ಳು. ಯಾಕಂದ್ರೆ ಇಲ್ಲಿ ತ್ರಾಸ ನಮ್ಗೆ ಇಷ್ಟೇ ಗೊತ್ತಿರ್ತೈತಿ, ನಾವು ಮಾಡ್ತೀವಿ. ಚಂದ ಪ್ರಶ್ನೆ ಉತ್ತರ ಕೊಟ್ರಿ. ಯಾಕಂದ್ರೆ ಅವರು ಇಲ್ಲಿ ಜಿಲ್ಲಾ ಪರಿಷತ್ ಮತದಾರಸಂಘ ಅವ್ರಿಲ್ಲ, ಅದರಿಂದ ಇಲ್ಲಿ ಯಾವ ಪ್ರಶ್ನೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾವಿಬ್ರು ಅನುಭವಿಸ್ಲಾಕತ್ತಿದ್ದೇವ್ರಿ, ಅದಕ್ಕೆ ನಾವು ಇಲ್ಲಿ ಲಡಸ್ಲಕ್ಕೆ ತಯಾರಾಗಿ ಎಲ್ಲ ಕಡೆ ನಾವು 3 ಜನ ಲಡಸ್ಲಕ್ಕೆ ಇಲ್ಲಿ ತಯಾರಾಗಿದ್ದೀವಿ. ಈ ಜೊತೆಗೆ ನಮ್ಗೆ ಇನ್ನೊಂದು ಪ್ರಶ್ನೆ ಕೇಳೋದ, ಅವ್ರಿಗೆ ಈ ಜಿಲ್ಲಾ ಪರಿಷತ್ ಮತದಾರಸಂಘದಾಗ ಏನೋ ಅನುಭವ ಇಲ್ಲ ರೀ, ಅವ್ರಿಗೆ ಈ ಜಿಲ್ಲಾ ಪರಿಷತ್ ನಿಂತರು ಆ ಬಳಕ ಅದ್ರ ಬಗ್ಗೆ ನಿಮ್ಗೆ ಏನು ಕೇಳೋದು? ಅವ್ರಿಗೆ ನಾ ಏನಿಲ್ರಿ, ಜನ್ಮಭೂಮಿ ಐತಿ, ನಮ್ಗೆ ಸುಧಾರಣೆ ಎಷ್ಟು ಮಾಡ್ಬೇಕು ಅನ್ನೋದು ನಮ್ಗೆ ಐತಿ. ಒಂದೇ ಮತದಾರ ಸಂಘದಾಗ ನೀವು ಏನು ಸುಧಾರಣೆ ಮಾಡಿರಲ್ಲ ಅದು ನಾವು ಇಲ್ಲಿ ನಮ್ಮ ಜಿಲ್ಲಾ ಪರಿಷತ್ ಘಟನೆ ನಾವು ಸುಧಾರಣೆ ಮಾಡ್ತೇವೆ. ಯಾಕಂದ್ರೆ ಅವ್ರ ಹೊಲ ಮನೆ ಇರೋದೆಲ್ಲ ಉದ್ದಿ ಒಳಗ್ರಿ. ಇಲ್ಲಿ ನಮ್ದು ಹೊಲ ಮನೆ ನಮ್ಮ ಜನ್ಮಭೂಮಿ ಐತಿ. ನಮಗಿಲ್ಲಿ ಏನು ತ್ರಾಸ ಐತಿ ನಮಗೆ ಗೊತ್ತೈತಿ, ನಮ್ಮ ಮಕ್ಕಳಿಗೆ ಏನು ತ್ರಾಸ ಐತಿ, ನಮ್ಮ ಆರೋಗ್ಯ ಖಾತೆ ಒಳಗೆ ಏನು ತ್ರಾಸ ಐತಿ ಎಲ್ಲ ನಮಗೆ ಗೊತ್ತಾಗ್ತೈತಿ ರೀ. ಉಂಡಿಗಟ್ಟದ್ದು ಬೇರೆ ಇದು ಬರ್ತೈತಿ, ಅವ್ರಿಗೆ ಇಲ್ಲಿ ತ್ರಾಸ ಗೊತ್ತಾಗಂಗಿಲ್ಲ. ನಾವು ಅವ್ರ ಬಗ್ಗೆ ಹೆಚ್ಚಿಗೇನು ಹೇಳಾಗಿಲ್ಲ, ಆದ್ರೆ ನಮ್ಮ ತ್ರಾಸ ನಮಗೆ ಗೊತ್ತ್ರಿ. ನಾವಿಬ್ರು ನಮಸ್ಕಾರ.